ಸಿದ್ದರಾಮಯ್ಯ ಬಲ ಪ್ರದರ್ಶನದ ಸಮಾವೇಶಕ್ಕೆ ಬ್ರೇಕ್ ಬೀಳುತ್ತಾ ಪರ ವಿರೋಧದ ಚರ್ಚೆಗೆ ಗ್ರಾಸವಾಗಿದೆ ಈ ಅಹಿಂದ ಸಮಾವೇಶ. ಏನು ಅಹಿಂದ ಸಮಾವೇಶನೋ ಅಥವಾ ಸ್ವಾಭಿಮಾನಿ ಸಮಾವೇಶ ಅಂತ ಏನ್ ಮಾಡ್ಬೇಕು ಅನ್ಕೊಂಡಿದ್ರಲ್ಲ, ಇದಕ್ಕೆ ಪರ ವಿರೋಧ ಚರ್ಚೆ ಗ್ರಾಸವಾಗಿದೆ. ಇವಾಗ ವಿಚಾರ ಸ್ವಾಭಿಮಾನ ಸಮಾವೇಶದ ವಿರುದ್ಧ ಹೈಕಮಾಂಡ್ಗೆ ದೂರನ್ನ ನೀಡಲಾಗಿದೆ. ಹಾಸನದಲ್ಲಿ ಸಿದ್ದರಾಮೋತ್ಸವ ಮಾದರಿಯಲ್ಲಿ ಸಮಾವೇಶಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇತ್ತು. ಡಿಸೆಂಬರ್ 5ನೇ ತಾರೀಕು ಸಿದ್ದರಾಮಯ್ಯ ಬೆಂಬಲಿಗರಿಂದ ಸಮಾವೇಶಕ್ಕೆ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇತ್ತು. ಅಹಿಂದ ಸಮಾವೇಶಕ್ಕೆ ಮತ್ತೊಂದು ಬಣ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಮಲ್ಲಿಕಾರ್ಜುನ ಖರ್ಗೆಗೆ ಪತ್ರವನ್ನ ಬರೆದಿದೆ ಡಿಕೆ ಶಿವಕುಮಾರ್ ಅವರ ಟೀಮ್. ಅಹಿಂದ ಸಮಾವೇಶಕ್ಕೆ ಅವಕಾಶ ಕೊಡಬೇಡಿ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಪಕ್ಷದ ಚಿಹ್ನೆಯಡಿ ಸಮಾವೇಶ ಮಾಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ವೈಯಕ್ತಿಕ ಲಾಭಕ್ಕಾಗಿ ಸಮಾವೇಶ ಮಾಡ್ತಾ ಇದ್ದಾರೆ, ಈ ಬಗ್ಗೆ ತಿಳಿ ಹೇಳಬೇಕು ಅಂತ ದೂರನ್ನ ನೀಡಲಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಡಿಕೆ ಶಿವಕುಮಾರ್ ಅವರ ಬಣ. ಒಂದು ಕಡೆ ಸಿದ್ದರಾಮಯ್ಯ ಅವರು ಬಲ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ರು. ಸ್ವಾಭಿಮಾನಿ ಸಮಾವೇಶನೋ ಅಹಿಂದ ಸಮಾವೇಶನೋ ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಮೈಸೂರಲ್ಲಿ ಮಾಡಬೇಕು ಅನ್ಕೊಂಡಿದ್ರು, ಅದು ಆಮೇಲೆ ದೊಡ್ಡಗೌಡ್ರ ತವರಲ್ಲಿ ಮಾಡಬೇಕು ಅಂತ ಆಯ್ತು. ಈಗ ಈ ಸಮಾವೇಶಕ್ಕೆ ಪಕ್ಷದ ಚಿಹ್ನೆಯಡಿ ಇವರು ಸಮಾವೇಶ ಮಾಡ್ತಾ ಇಲ್ಲ, ಇದು ವೈಯಕ್ತಿಕ ಲಾಭಕ್ಕೋಸ್ಕರ ಮಾಡ್ತಾ ಇರುವಂತಹ ಸಮಾವೇಶ. ಇದು ಯಾವುದೇ ಕಾರಣಕ್ಕೂ ಈ ಸಮಾವೇಶಕ್ಕೆ ಪರ್ಮಿಷನ್ ಕೊಡಬಾರ್ದು ಅಂತ ಡಿಕೆ ಶಿವಕುಮಾರ್ ಅಂಡ್ ಟೀಮ್ ಅಥವಾ ಅವರ ಬಣ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪತ್ರವನ್ನ ಕೂಡ ಬರೆದಿದ್ದಾರೆ. ನೋಡಿ, ಆ ಪತ್ರದ ಪ್ರತಿ ಗಮನಿಸ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೂ ಈ ಸಮಾವೇಶ ನಡೆಯೋದಕ್ಕೆ ಬಿಡಬಾರ್ದು. ಪಕ್ಷದ ಚಿಹ್ನೆ ಇಲ್ಲ, ಇದರಲ್ಲಿ ಪಕ್ಷದ ಚಿಹ್ನೆ ಇಲ್ಲದೆ ಇವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ವೈಯಕ್ತಿಕ ಲಾಭಕ್ಕೋಸ್ಕರ ಮಾಡ್ತಾ ಇರುವಂತಹ ಕಾರ್ಯಕ್ರಮ ಅಂತ ಮತ್ತೊಂದು ಬಣ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಈ ಅಹಿಂದ ಸಮಾವೇಶನೋ ಅಥವಾ ಈ ಸ್ವಾಭಿಮಾನಿ ಸಮಾವೇಶನೋ ಏನ್ ಟೈಟಲ್ ಕೊಟ್ಕೊಂಡಿದ್ರು ಸಿಎಂ ಅವರ ಬಣ, ಈಗ ಈ ಒಂದು ಸಮಾವೇಶಕ್ಕೆ ಬ್ರೇಕ್ ಬೀಳುತ್ತಾ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರ ಬಣ ಏನಿದೆ ಅದು ಈ ಸಮಾವೇಶಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಯಾಕಂದ್ರೆ ಅವರು ಪಕ್ಷದ ಚಿಹ್ನೆಯಡಿ ಕಾರ್ಯಕ್ರಮ ಮಾಡ್ತಾ ಇಲ್ಲ, ಇದು ವೈಯಕ್ತಿಕ ಲಾಭಕ್ಕೆ ಮಾಡ್ತಾ ಇರುವಂತಹ ಕಾರ್ಯಕ್ರಮ. ಅಥವಾ ಈ ಒಂದು ಕಾರ್ಯಕ್ರಮ ಆಗ್ಬಿಟ್ರೆ ಸಿದ್ದರಾಮಯ್ಯನವರಿಗೆ ಇನ್ನೊಂದಷ್ಟು ಶಕ್ತಿ ಸಿಗಬಹುದು, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗುವಂತ ಸಾಧ್ಯತೆಗಳು ಕಡಿಮೆ ಆಗಬಹುದು ಅನ್ನುವಂಥ ರೀಸನ್ ಕೂಡ ಇರಬಹುದು. ಸೊ ಹೇಗೆ ಅನಲೈಸ್ ಮಾಡ್ತೀರಿ ಇದನ್ನ? ಸಿಂಧೂರ, ಪ್ರಮುಖವಾಗಿ ಬಜೆಟ್ ನಂತರ ಸಿಎಂ ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಕೆಳಗಿಳಿಸ್ತಾರ ಅನ್ನೊಂದು ವಿಚಾರ ಏನಿದೆ, ಇದು ಸಿದ್ದರಾಮಯ್ಯ ಮತ್ತೆ ಅವರ ಆಪ್ತರಲ್ಲಿ ತೀವ್ರವಾದಂತಹ ಒಂದು ಆತಂಕವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯನವರ ಕೈ ಬಲಪಡಿಸಬೇಕು ಅಂತ ಅವರ ಆಪ್ತರು ಅಹಿಂದ ಸಮಾವೇಶಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹೆಸರು ಅಹಿಂದ ಸಮಾವೇಶ ಆಗಿದ್ರು ಕೂಡ ಅದು ಸಿದ್ದರಾಮಯ್ಯನವರ ಬಲ ಪ್ರದರ್ಶನದ ಸಮಾವೇಶ ಆಗಿರ್ತಕ್ಕಂಥದ್ದು. ಹಿಂದೆ ಸಿದ್ದರಾಮೋತ್ಸವವನ್ನ ಮಾಡಿ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸಿ ಸಿದ್ದರಾಮಯ್ಯನವರ ಒಂದು ಬಲ ಏನಿದೆ, ಅವ್ರ ಜೊತೆ ಯಾರ್ಯಾರೆಲ್ಲ ನಿಂತಿದ್ದೀವಿ ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡಿದ್ರು. ಈಗ ಸಿದ್ದರಾಮಯ್ಯನವರ ಕುರ್ಚಿಗೆ ಕಂಟಕ ಬರ್ತಾ ಇರ್ತಕ್ಕಂಥ ಒಂದು ಬೆನ್ನಲ್ಲೇ ಮತ್ತೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಆರಂಭದಿಂದಲೂ ಕೂಡ ಇವರ ಆಸನದಲ್ಲಿ ಏನೀಗ ಅಹಿಂದ ಸಮಾವೇಶನ ಹಮ್ಮಿಕೊಳ್ತಾ ಇದ್ದಾರೆ. ಇದಕ್ಕೆ ಪ್ರಾರಂಭದಿಂದಲೂ ಕೂಡ ಬಹಳಷ್ಟು ನಾಯಕರು ಅಪಸ್ವರವನ್ನ ವ್ಯಕ್ತಪಡಿಸ್ಕೊಂಡೇ ಬರ್ತಾ ಇದ್ರು. ಒಂದ್ ಕಡೆ ಪರಮೇಶ್ವರ್ ಅವರು ಕೂಡ ಪಕ್ಷದ ಚೌಕಟ್ಟಿನಲ್ಲಿ ಈ ಒಂದು ಸಮಾವೇಶ ನಡೆದ್ರೆ ನಮ್ಮ ಅಭ್ಯಂತರ ಇಲ್ಲ, ಮತ್ತೆ ಆ ಒಂದು ಸಮಾವೇಶಗಳ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅನ್ನೊಂದು ಮಾತನ್ನ ಹೇಳ್ತಾ ಬಂದಿದ್ರು. ಆಗಿಂದಲೂ ಈಗಲೂ ಕೂಡ ಬಹಳಷ್ಟು ಒಂದು ಅಪಸ್ವರಗಳು ವ್ಯಕ್ತವಾಗ್ತಾ ಇದೆ. ಈಗ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಮತ್ತೆ ಈ ಒಂದು ಸಮಾವೇಶ ಮಾಡಬಾರದು ಅಂತ ಮತ್ತೊಂದು ಬಣದ ನಾಯಕರು ಎಐಸಿಸಿ ವರಿಷ್ಠರಿಗೆ ಪತ್ರವನ್ನ ಬರೆದಿದ್ದಾರೆ. ನೇರವಾಗಿ ಮಲ್ಲಿಕಾರ್ಜುನ್ ಖರ್ಗೆಗೆ ಪತ್ರ ಬರೆದು ಈ ಒಂದು ಸಮಾವೇಶ, ಇಂಥ ಸಮಾವೇಶಗಳಿಗೆ ಪಕ್ಷದಲ್ಲಿ ಅವಕಾಶ ಮಾಡಿಕೊಡಬಾರದು, ಇದು ಕೇವಲ ವೈಯಕ್ತಿಕ ಲಾಭಕ್ಕಾಗಿ ಇಂಥ ಒಂದು ಸಮಾವೇಶಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಜೊತೆಗೆ ಇಂಥ ಒಂದು ಸಮಾವೇಶಗಳು ಮಾಡಿದ್ದೆ ಆದ್ರೆ ಅದು ಪಕ್ಷದ ಚಿಹ್ನೆ ಅಡಿಗೆ ಮಾಡಬೇಕು ಹೊರತು ಈ ರೀತಿ ವೈಯಕ್ತಿಕವಾಗಿ ಮತ್ತೆ ಒಬ್ಬರನ್ನ ಪೂಜೆ ಮಾಡ್ತಕ್ಕಂಥ ರೀತಿಯಲ್ಲಿ ಸಮಾವೇಶಗಳನ್ನ ಮಾಡಬಾರದು ಅನ್ನೋ ಒಂದು ಸಂದೇಶವನ್ನ ಕೊಡಬೇಕು ಅಂತಾನೂ ಕೂಡ ವರಿಷ್ಠರಿಗೆ ಒಂದು ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ವರಿಷ್ಠರು ಕೂಡ ಈ ಒಂದು ಸಮಾವೇಶದ ಬಗ್ಗೆ ಹೆಚ್ಚು ಒಂದು ನಿಗಾ ಇಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸದ್ಯ ಹೈಕಮಾಂಡ್ ನಿಂದಲ ಯಾವುದೇ ರೀತಿಯ ಒಂದು ಅನುಮತಿಯನ್ನ ಪಡೆದೆ ಸಿದ್ದರಾಮಯ್ಯನವರ ಆಪ್ತರೇ ಈ ಒಂದು ಸಮಾವೇಶವನ್ನ ಮಾಡ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನ ಒಂದು ಪಕ್ಷ ವಿರೋಧ ಚಟುವಟಿಕೆನೂ ಕೂಡ ಅಂತ ಹೇಳಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇಂಥ ಒಂದು ಸಮಾವೇಶಗಳಿಗೆ ಅವಕಾಶವನ್ನ ಮಾಡಿಕೊಡಬಾರದು ಅಂತ ಡಿಕೆ ಶಿವಕುಮಾರ್ ಅವರ ಕೆಲವು ಬೆಂಬಲಿಗರು ಎಐಸಿಸಿ ವರಿಷ್ಠರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಪಕ್ಷದ ಚಿಹ್ನೆಯಡಿ ಇಂಥ ಒಂದು ಸಮಾವೇಶ ಮಾಡಿದ್ರೆ ನಮ್ಮ ಅಭ್ಯಂತರವಿಲ್ಲ ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಡಬೇಕು ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಿಂಧೂರ, ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. Thank you.